ರಾಜ್ಯಪಾಲರ ಉದ್ದೇಶ ಏನಾಗಿತ್ತು? ಈಗ ಅಧಿವೇಶನಕ್ಕೆ ಬಂದೇ ಇಲ್ಲ ಅಂದಿದ್ರೆ ಮಹಾಪರಾಧ ಆಗಿ ಹೋಗ್ತಿತ್ತು. ಬಂದರು, ಭಾಷಣ ಮಾಡಬೇಕಾಗಿತ್ತು, ಮಾಡಿದ್ರು. ಅದು ಕೇವಲ 1 ನಿಮಿಷ 5 ಸೆಕೆಂಡ್ಗೆ ಸೀಮಿತವಾಗಿತ್ತು ಅನ್ನೋದನ್ನು ಬಿಟ್ಟರೆ, ಅಲ್ಲಿ ಜಂಟಿ ಅಧಿವೇಶನವನ್ನು ಕದಡುವ ಅಥವಾ ಅದನ್ನು ಬೇರೆ ರೀತಿ ಬಿಂಬಿಸುವ ಯಾವುದೇ ರೀತಿಯ ಚಟುವಟಿಕೆ ಇಲ್ದಿರೋದ್ರಿಂದಾಗಿ ನಿಮ್ಮ ಸ್ವಾಗತ ಅಥವಾ ನಿಮ್ಮ ಆಮಂತ್ರಣ ಏನಿತ್ತು ಅದನ್ನು ಸ್ವೀಕರಿಸಿದ್ರು, ಬಂದರು, ಭಾಷಣ ಮಾಡಿದ್ರು, ಹೋದ್ರು ಅಂತ ತಗೊಳ್ಳೋದಕ್ಕೆ ಆಗೋದಿಲ್ವಾ? ಒಂದು ನಾನು ಇಲ್ಲಿ ಸ್ಪಷ್ಟಗೊಳಿಸ್ತೇನೆ. ಈ ಜಂಟಿ ಅಧಿವೇಶನವನ್ನು ರಾಜ್ಯಪಾಲರು ಕರೆದಿರ್ತಾರೆ. ಹೀ ಈಸ್ ಲೈಕ್ ಎ ಹೋಸ್ಟ್. ಅದಕ್ಕೆ ಅವರು ಬರೆದು ಬಿಡ್ಬೋದಾಗಿತ್ತು, ಬರೋದಿಲ್ಲ ಅಂದಿದ್ರೆ ಮಾಡ್ತಿದ್ರಿ. ಈಗ ನಿಮ್ಮ ಮನೆಗೆ ಊಟಕ್ಕೆ ಕರೆದಾಗ ನೀವು ನಾನೇ ಬರೋದಿಲ್ಲ ಅಂದರೆ ಎಷ್ಟು ಅಬ್ಸರ್ಡ್ ಆಗುತ್ತೆ. ಹಾಗೆ ಸಂವಿಧಾನಾತ್ಮಕವಾಗಿ ಅಷ್ಟು ಅಬ್ಸರ್ಡ್ ಆಗ್ತಿತ್ತು. ಆದರೆ ಅದನ್ನು ಅವ್ರು ಮಾಡಲಿಲ್ಲ. ಭಾಳ ಒಳ್ಳೆಯದೇ. ಸಂವಿಧಾನದ ಬಿಕ್ಕಟ್ಟು ಸೃಷ್ಟಿ ಏನು ಆಗಲಿಲ್ಲ. ಆದರೆ ಅವ್ರು ಭಾಷಣ ಮಾಡಿದ್ರಲ್ಲ, ಭಾಷಣದಲ್ಲಿ 2 ಸಾಲು ಮಾತ್ರ ಓದಿ ಉಳ್ಕಿದ್ದನ್ನು ಬಿಟ್ರಲ್ಲ, ಅದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ. ಅವ್ರಿಗೆ ಹಾಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನು ಪೂರ್ಣ ಓದಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ನಾವು ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಆ ಸಂದರ್ಭದಲ್ಲಿ ಅದನ್ನು ಅವರು ಸ್ಕಿಪ್ ಮಾಡ್ಬೋದು. ಯಾರ್ದರ ಮೇಲೆ ಪರ್ಸ್ನಲ್ ಅಲಿಗೇಷನ್ಸ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ಅದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಸಂವಿಧಾನದಲ್ಲಿ ಹೇಳೋದಿಲ್ಲ. ಆದರೆ ಸುಪ್ರೀಂ ಕೋರ್ಟು ಅಥವಾ ಕೆಲವು ಹೈಕೋರ್ಟ್ಗಳು ಈ ವಿಷಯವನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಇಂಥವು ಯಾವುದಾದ್ರೂ ಇದ್ದರೆ ಗವರ್ನರ್ ವಿರುದ್ಧ ತನ್ನ ವಿರುದ್ಧ ಹೇಳಿದರು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಯಾರ್ದ್ರ ಮೇಲೆ ಪರ್ಸ್ನಲ್ ಅಲಿಗೇಷನ್ ಮಾಡಿದ್ರು ಅಂದರೆ ಹೇಳೋಕ್ಕಾಗಲ್ಲ. ಯಾವುದೇ ಸರ್ಕಾರದ ನೀತಿ ವಿಚಾರ, ಸರ್ಕಾರದ ಕಾರ್ಯಕ್ರಮ ವಿಚಾರ, ಸರ್ಕಾರದ ಧೋರಣೆಯ ವಿಚಾರ, ಸರ್ಕಾರದ ನಿಲುವುಗಳನ್ನು ಸ್ಪಷ್ಟಪಡಿಸುವಂಥ ಮಾತುಗಳೇನದವು ಅವುಗಳನ್ನು ರಾಜ್ಯಪಾಲರು ಓದಲೇಬೇಕು ಅನ್ನುವ ಕಡ್ಡಾಯಗೊಳಿಸುವ ಅನುಚ್ಛೇದ ಸಂವಿಧಾನದಲ್ಲಿದೆ.